ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಮಳೆಗಾಲ ಶುರುವಾಗಿದೆ, ಮುಂಗಾರು ಪ್ರವೇಶ ಕಂಡಿದೆ. ಸೊ ಹೀಗಾಗಿ ಬಿಸಿಲಿನ ಬೇಗೆಗೆ ಬಳಲಿ ಬೆಂಡಾಗಿರುವಂಥ ಕರುನಾಡಿಗೆ ಇದೀಗ ಒಂದು ಸ್ವಲ್ಪ ನಿಟ್ಟುಸಿರು ಬಿಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಕಳೆದ ಗುರುವಾರ ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗಿತ್ತು. 2 ದಿನಗಳ ಹಿಂದೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಪ್ರವೇಶವನ್ನು ಮಾಡಿದೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯಾದ್ಯಂತ ಮುಂಗಾರು ಮಳೆ ಚುರುಕಾಗುವಂಥ ಒಂದು ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಸೊ ಈ ಒಂದು ಮಳೆಗಾಲದ ಬಗ್ಗೆ ಒಂದಿಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಬಾರಿಯ ಮಳೆ ಹೇಗಿರುತ್ತೆ, ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಸೊ ನಾವೆಲ್ಲರೂ ಕೂಡ ಕಳೆದ ವರ್ಷ ಮತ್ತು ಈ ವರ್ಷದ ಬೇಸಿಗೆಗಾಲ ವಿಪರೀತವಾಗಿ ಅನುಭವಿಸ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಸೆಕೆ ಇತ್ತು. ಕಂಡು ಕೇಳರಿಯದ ರೀತಿಯಲ್ಲಿ ಬೆವರು ಹರಿದೋಗಿದೆ ನಮ್ಮ ಮೈ ಮೇಲೆಯಿಂದ. ಒಂಥರ ಸೆಕೆ ಅಂತಂದರೆ ಒಂಥರ ಇರುಸುಮುರುಸಾಗುವಂಥ ವಾತಾವರಣ ಈ ಅವಧಿಯ ಬೇಸಿಗೆಯಲ್ಲಿ ನಾವೆಲ್ಲರೂ ಕೂಡ ಕಳೆದ್ವಿ. ಸೊ ಈ ಬೇಸಿಗೆಗಾಲದಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಮಾತಿತ್ತು, ಬೇಸಿಗೆ ಜಾಸ್ತಿ ಆದರೆ ಮಳೆ ಜಾಸ್ತಿ ಬರುತ್ತೆ ಅನ್ನುವಂಥ ಒಂದು ವಾತಾವರಣ ಸಾಮಾನ್ಯವಾಗಿ. ಧಗೆ ಜಾಸ್ತಿ ಆದರೆ ಮಳೆ ಬಂದೇ ಬರುತ್ತೆ ಅನ್ನುವಂಥ ಒಂದು ಮಾತುಗಳೆಲ್ಲವೂ ಕೂಡ ನಮ್ಮ ಊರಿನ ಕಡೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದ್ದೇ ಇದೆ. ಸೊ ಆದರೆ ಈ ಬಾರಿ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇತ್ತು. ಅದಕ್ಕೆ ಉತ್ತರ ಇದೀಗ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಸೊ ಅದಕ್ಕೂ ಮೊದಲು 2 ದಿನ ಹೇಗಿರುತ್ತೆ ವಾತಾವರಣ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಕರಾವಳಿ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ 3-4 ದಿನಗಳ ಕಾಲಾವಧಿಯಲ್ಲಿ ಮಳೆ ಆಗುತ್ತೆ. ಇದರ ಜೊತೆಗೆ ಉತ್ತರ ಒಳನಾಡು ಪ್ರದೇಶದಲ್ಲೂ ಕೂಡ ಯೆಲ್ಲೋ ಅಲರ್ಟ್ಗಳಿದ್ದಾವೆ. ಸೊ ಹೀಗಾಗಿ ಮಳೆಯಾಗುವಂಥ ಸಾಧ್ಯತೆ ಇದೆ. ಮತ್ತು ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮಾನ್ಸೂನ್ ಎಂಟ್ರಿ ಆಗಿಲ್ಲ. ಸೊ ಹೀಗಾಗಿ ಸಾಧಾರಣ ಮಳೆ ಇರುತ್ತೆ, ಅಂಥ ದೊಡ್ಡ ಮಳೆಯನ್ನು ನಿರೀಕ್ಷೆ ಮಾಡೋ ಆಗಿಲ್ಲ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಫೋರ್ಕಾಸ್ಟನ್ನು ಕೊಟ್ಟಿದೆ. ಒಂದು ಮುಖ್ಯವಾಗಿರುವಂಥ ಬೆಳವಣಿಗೆ ಏನು ಅಂತಂದರೆ, ಈ ಬಾರಿ ಕಳೆದೆಲ್ಲ ಒಂದು 5-6 ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಮಳೆ ಪ್ರಮಾಣ ಭಾಳ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೇಳಿರುವಂಥದ್ದು ಭಾರತೀಯ ಹವಾಮಾನ ಇಲಾಖೆ ತಜ್ಞರು. ಯಾವ ಕಾರಣಕ್ಕೆ ಕಡಿಮೆ ಇರುತ್ತೆ ಅಂತ ನೋಡೋದಾದರೆ, ಮುಖ್ಯವಾಗಿ ಎಲ್ನಿನೋ ಎಫೆಕ್ಟ್ ಸಿಕ್ಕಾಪಟ್ಟೆ ಈ ಬಾರಿಯ ಮಳೆಗಾಲದ ಮೇಲೆ ಬಿದ್ದಿದೆ ಅನ್ನುವಂಥದ್ದು. ಎಲ್ನಿನೋ ಅಂತಂದರೆ ಏನು ಅಂತ ನಾವೀಗಾಗಲೇ ಹೇಳಿದ್ದೀವಿ. ಅದ್ರ ಬಗ್ಗೆ ಒಂದು ಒರಿಜಿನಲ್ಸ್ ಅಂದರೆ ಅದ್ರ ಬಗ್ಗೆ ಒಂದು ವಿಡಿಯೋನು ಕೂಡ ಮಾಡಿದ್ದೀವಿ. ಸೊ ಎಲ್ಲಿನೋ ಅಂತಂದರೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗೋದಾದರೆ, ಸ್ಪೆಸಿಫಿಕ್ ಮಹಾಸಾಗರದ ನೀರು ಬಿಸಿಯಾಗಿ ಅಲ್ಲಿಂದ ಆವಿ ಆಗುವಂಥ ಒಂದು ಪ್ರಕ್ರಿಯೆಯನ್ನು, ಆ ಬಿಸಿಯಾಗಿರುವಂಥ ನೀರೇನಿದೆ ವಿಪರೀತವಾಗಿ ಬಿಸಿಯಾಗುತ್ತೆ. ಸೊ ಆ ಒಂದು ಪ್ರಕ್ರಿಯೆಯನ್ನು ಎಲ್ಲಿನೋ ಅಂತ ಕರೀತಾರೆ. ಅದೇ ಕಾರಣಕ್ಕೆ ಈ ಬಾರಿ ಹೆಚ್ಚಿನ ಧಗೆ ಮತ್ತು ಬೇಸಿಗೆ ನಮಗೆಲ್ಲರಿಗೂ ಕೂಡ ಅನುಭವ ಆಗಿದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಸೊ ಅದರ ಒಂದು ಎಫೆಕ್ಟ್ ಏನಿದೆ ಅದು ಈ ಬಾರಿಯ ಮಳೆಗಾಲದ ಮೇಲೂ ಕೂಡ ಬೀಳುತ್ತೆ ಅನ್ನುವಂಥ ಒಂದು ಪ್ರಮುಖವಾಗಿರುವಂಥ ಅಂಶವನ್ನು ತಜ್ಞರು ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆಯಿಂದ ಎಷ್ಟು ಪ್ರಮಾಣ ಆಗಿದ್ರೆ ಮಳೆ ಕಡಿಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹವಾಮಾನ ತಜ್ಞರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. LPA ಅಂದರೆ ಲಾಂಗ್ ಪೀರಿಯಡ್ ಆವ್ರೇಜ್ ರೈನ್ ಅಂತ ನಾವೇನು ಕರಿತೀವಿ. ಈ LPA ಅನ್ನುವಂಥದ್ದು ಅದೊಂದು ಫಾರ್ಮುಲಾ. ಆ ಫಾರ್ಮುಲಾದ ಪ್ರಕಾರ ಭಾರತೀಯ ಹವಾಮಾನ ಇಲಾಖೆ IMDB ಅವರು ಒಂದು ತಮ್ಮ ಮಳೆಯ ಬೀಳುವಂತಹ ಆ ಒಂದು ಎಷ್ಟು ಪ್ರಮಾಣದಲ್ಲಿ ಬಿತ್ತು, ಎಷ್ಟು ಕ್ವಾಂಟಿಟಿಯಲ್ಲಿ ಬಿತ್ತು, ಎಷ್ಟು ಗಾಳಿಯ ತೀವ್ರತೆ ಇತ್ತು, ಇದನ್ನೆಲ್ಲವನ್ನು ಕೂಡ ಅಳೆಯುವಂಥದ್ದು. ಸೊ ಈ ಲಾಂಗ್ ಪೀರಿಯಡ್ ಆವ್ರೇಜ್ ರೈನ್ ಫಾರ್ಕಾಸ್ಟಲ್ಲಿ ಕಳೆದ ಅಷ್ಟು ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಅದು ಹಂತವಾಗಿ ಕಡಿಮೆ ಆಗ್ತಾ ಬಂದಿದೆ. ಸೊ ಹೀಗಾಗಿ ಈ ವರ್ಷ 90%ಗಿಂತ ಕಡಿಮೆ ಮಳೆಯಾಗುವಂಥ ಒಂದು ಸಾಧ್ಯತೆ, ಹೆಚ್ಚು ಕಮ್ಮಿ 10-15% ಮಳೆ ನಮಗೆ ಸಾಂಪ್ರದಾಯಿಕವಾಗಿ ಅಂದರೆ ವಾಡಿಕೆ ಮಳೆ ಏನಿದೆ ಅದರ ಕೊರತೆ ಆಗಬಹುದು ಅನ್ನುವಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಹಾಗಿದ್ರೆ ಈ LPAಯನ್ನು ಹೆಂಗೆ ಕೌಂಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಭಾಳ ಮುಖ್ಯ ವಿಚಾರ. LPA ಅಂತ ನಾನು ಈಗಾಗಲೇ ಹೇಳಿದೆ, ಲಾಂಗ್ ಆವ್ರೇಜ್ ಪೀರಿಯಡ್ ಏನಿದೆ. ಸೊ ಈ ಲಾಂಗ್ ಪೀರಿಯಡ್ ಆವ್ರೇಜನ್ನು ಒಂದು ನಿರ್ದಿಷ್ಟ ಜಾಗಕ್ಕೆ ಅವರ ಇಕ್ವಿಪ್ಮೆಂಟ್ಸ್ಗಳನ್ನು ಆ ಒಂದು ಮಾಪನವನ್ನು ಇನ್ಸ್ಟಾಲ್ ಮಾಡಿ 30-50 ವರ್ಷಗಳ ಕಾಲಾವಧಿಯಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಎಷ್ಟು ಮಳೆ ಬಿತ್ತು ಅನ್ನೋದ್ರ ಮೇಲೆ ಈ LPA ರೈನ್ ಆವ್ರೇಜನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಈ ಬಾರಿ 90%ಗಿಂತ ಕಡಿಮೆ ಮಳೆ ಬೀಳುತ್ತೆ ಅನ್ನುವಂಥದ್ದು ನಮ್ಮ ಭಾರತೀಯ ಹವಾಮಾನ ಇಲಾಖೆ ಕೊಡ್ತಾ ಇರುವಂಥ ಮಾಹಿತಿ. ಸೊ 2 ಪ್ರಮುಖ ಕಾರಣಗಳಿಂದ ಈ ಬಾರಿಯ ಮಳೆಗಾಲದಲ್ಲಿ ಮಳೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು ಒಂದು ಕಡೆ ರೈತರಿಗೆ ಅನುಕೂಲವೂ ಹೌದು, ಕೆಲವು ಕಡೆಗಳಲ್ಲಿರುವಂಥ ರೈತರಿಗೆ ಅನಾನುಕೂಲವೂ ಹೌದು. ಅಂದರೆ ಈ ಒಂದು ಕಾರಣಗಳಿಂದಾಗಿ ಕೆಲವು ಕಡೆ ಮಳೆ ತೀರಾ ಕಡಿಮೆ ಆಗ್ಬೋದು, ಕೆಲವು ಕಡೆ ಮಳೆಗಾಲ ಸಾಮಾನ್ಯವಾಗಿ ಬೀಳ್ಬೋದು, ಇನ್ನೂ ಕೆಲವು ಕಡೆ
ವಿಪರೀತವಾಗಿ ಬೀಳ್ಬೋದು. ಎಲ್ಲೆಲ್ಲಿ ವಿಪರೀತವಾಗಿ ಬೀಳುತ್ತೆ ಅಲ್ಲಿ ಬೆಳೆ ನಾಶಗಳ ಸಂಭವಿಸ್ತವೆ, ಎಲ್ಲೆಲ್ಲಿ ಕಡಿಮೆ ಬೀಳುತ್ತೆ ಅಲ್ಲಿ ಬೆಳೆ ಬೆಳೆಯೋದಕ್ಕೂ ಕೂಡ ಆಗದಿರುವಂಥ ವಾತಾವರಣ, ಎಲ್ಲಿ ಆ ಒಂದು ರೀತಿಯ ಅಂದರೆ ಸಮತಟ್ಟಾಗಿ ಬೀಳುತ್ತೆ, ಸಮಾನವಾಗಿ ಬೀಳುತ್ತೆ, ಅಲ್ಲಿ ರೈತರಿಗೆ ಅನುಕೂಲ ಆಗುವಂಥ ವಾತಾವರಣ ಇರಬಹುದು ಅನ್ನುವಂಥ ಒಂದು ನಿಲುವಿಗೆ ಭಾರತೀಯ ಹವಾಮಾನ ತಜ್ಞರು ಬರ್ತಾ ಇರುವಂಥದ್ದು. ಈಗ ಕಳೆದ 2-3 ದಿನಗಳಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಭಾಳ ಅದ್ಭುತವಾಗಿ ಮಳೆ ಬೀಳ್ತಾ ಇದೆ. ಏನು ಸುಮಾರು 150-130 ಸೆಂಟಿಮೀಟರ್ನಷ್ಟು ಮಳೆ ಪ್ರತಿದಿನ ಆಗ್ತಾ ಇದೆ. ಸೊ ಹೀಗಾಗಿ ಈ ಬಾರಿ ಏನು ಮಳೆ ಪ್ರತಿ ವರ್ಷದಲ್ಲೂ ಕೂಡ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುವಂಥದ್ದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ. ಸೊ ಈ ಬಾರಿ ದಕ್ಷಿಣ ಒಳನಾಡು ಪ್ರದೇಶ ಜಿಲ್ಲೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ಈ ಹಾಸನ ಅಥವಾ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ, ಸೊ ಈ ಭಾಗದಲ್ಲಿ ಮಳೆ ಇನ್ನೂ ಕೂಡ ಮುಂಗಾರು ಚುರುಕಾಗಿಲ್ಲ. ಪ್ರವೇಶ ಆಗಿದೆ, ಆದರೆ ಇನ್ನೂ ಕೂಡ ಚುರುಕಾಗಿಲ್ಲ. ಚುರುಕಾದರೆ ಮಳೆ ಪ್ರಮಾಣವೂ ಕೂಡ ಕಡಿಮೆ ಇರಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಭಾರತೀಯ ಹವಾಮಾನ ಇಲಾಖೆ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ, ಈಗ ಕರ್ನಾಟಕಕ್ಕೆ ನೈಋತ್ಯ ಮುಂಗಾರು ಎಂಟ್ರಿ ಆಗಿದೆ, ಪ್ರವೇಶ ಆಗಿದೆ. ಸೊ ಯಾವ ರೀತಿಯಾಗಿರುವಂಥ ಸ್ವರೂಪದಲ್ಲಿ ಈ ಬಾರಿಯ ಮಳೆ ಬೀಳುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.